ಮಂಡ್ಯದಲ್ಲಿ ಮತ್ತೊಂದು ಸುತ್ತಿನ ಕದನ, ಸ್ವಾಭಿಮಾನಿ ಹೋರಾಟ ಶುರುವಾಗತ್ತಾ? ಎಚ್ಡಿಕೆ ವಿರುದ್ಧ ಸುಮಲತಾ ಪಕ್ಷೇತರ ಸ್ಪರ್ಧೆಗೆ ಧುಮ್ಕೆ ಬಿಡ್ತಾರ ಗೊತ್ತಿಲ್ಲ. ಕಳೆದ ಬಾರಿ ಹಾಗೆ ಆಗಿದ್ದಲ್ವಾ, ಪಕ್ಷೇತರವಾಗೇ ನಿಂತ್ಕೊಂಡ್ರು, ಗೆದ್ರು. ಮೈತ್ರಿ ಪರ ನಿಂತು ಸಹಕಾರ ಕೊಡುವಂತೆ ಬಿಜೆಪಿ ಮನವಿ ಮಾಡ್ತಾ ಇದೆ. ಇವತ್ತು ಸಾಧ್ಯ ಆದ್ರೆ ಕುಮಾರಸ್ವಾಮಿ ಕೂಡ ಹೋಗಿ ಭೇಟಿ ಮಾಡ್ತಾರೆ. ಸಾವಿರಾರು ಅಭಿಮಾನಿಗಳ ನಿರೀಕ್ಷೆ ಸುಳ್ಳು ಮಾಡಲ್ಲ ಅಂತ ಹೇಳಿದರೆ ಇದರ ಅರ್ಥ ಏನು? ಹಾಗಾದ್ರೆ ಪಕ್ಷೇತರರಾಗಿ ನಿಂತು ಗೆಲ್ಲೋದು ಈಗಿನ ಸನ್ನಿವೇಶದಲ್ಲಿ ಸುಲಭ ಇದೆಯಾ ಅಂತ ನೋಡಿದಾಗ ಸ್ವಲ್ಪ ಕಷ್ಟನೇ ಇದೆ. ಯಾಕಂದ್ರೆ ಆಗ ಒಂದ್ ಕಡೆ ಸಿನಿಮಾ ಸ್ಟಾರ್ಸ್ಗಳು, ಸೆಲೆಬ್ರಿಟಿಗಳು, ಮತ್ತೊಂದು ಕಡೆ ಬಿಜೆಪಿ ಕಾಂಗ್ರೆಸ್ ಒಳಗಿಂದಲೇ ಸಪೋರ್ಟ್ ಮಾಡ್ತು. ಸುಮಲತಾ ಅವರು ಸೆರಗೊಡ್ಡಿ ನಂಗೆ ಸ್ವಾಭಿಮಾನದ ಭಿಕ್ಷೆ ಕೊಡಿ ಅಂತ ಕಣ್ಣೀರು ಹಾಕಿದ್ದಕ್ಕೂ ಸಾರ್ಥಕ ಆಗಿತ್ತು. ಜನ ಮುಲಾಜಿಲ್ದೆ ಗೆಲ್ಲಿಸ್ಬಿಟ್ರು. ಮತ್ತೊಂದು ಕಡೆ JDS ನ ಮಾತುಗಳೇ ಅವರಿಗೆ ತಿರುಗುಬಾಣ ಆಗಿತ್ತು. ಬಟ್ ಈ ಸಲ ಹಾಗಿಲ್ಲ ಪರಿಸ್ಥಿತಿ. ಯಾಕಂದ್ರೆ ಬಿಜೆಪಿ JDS ಮೈತ್ರಿ ಆಗಿದೆ ಮತ್ತು ಕಂಟೆಸ್ಟ್ ಮಾಡ್ತಾ ಇರೋದು ಕುಮಾರಸ್ವಾಮಿ. ಅಲ್ಲಿನ ನಾಡಿ ಮಿಡಿತವನ್ನ ಅರಿತಿರುವಂತವ್ರು. ಸುಮಲತಾ ಅವರ ಪರವಾಗಿ ಯಾರು ನಿಲ್ತಾರೆ? ಹಾಗಾದ್ರೆ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯನ್ನು ಹಾಕಿದೆಯಲ್ಲ ಈಗ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಸೂದ್. ಸುಮಲತಾ ಅವರ ನಡೆ ಈಗ ಏಪ್ರಿಲ್ 3ಕ್ಕೆ ಪೋಸ್ಟ್ಪೋನ್ ಆಗಿದೆ. ಸಸ್ಪೆನ್ಸ್ 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 ಅನ್ನೋ ರೀತಿಯಲ್ಲಿದೆ. ಅವ್ರು ಮುಂದಿರೋ ಆಯ್ಕೆಗಳು ಸದ್ಯಕ್ಕೆ ಏನು ಅನ್ಬೋದು? ವಿದ್ಯಾ, ನಿನ್ನೆ ಸಾವಿರಾರು ಜನ ಸುಮಲತಾ ಅವರ ನಿವಾಸದ ಮುಂದೆ, JP ನಗರದ ನಿವಾಸದ ಮುಂದೆ ಜಮಾಯಿಸಿದ್ರು. ಆ ಸಂದರ್ಭದಲ್ಲಿ ತೆರೆದ ವಾಹನದ ಮೇಲೆ ನಿಂತ್ಕೊಂಡು ಸುಮಲತಾ ಅವರು ಭಾಷಣ ಮಾಡಿದ್ರು. ಅವ್ರು ಮಾತಾಡಿದ ರೀತಿ ಯಾವ ರೀತಿಯಿಂದ ಇತ್ತಂದರೆ, ಅಲ್ಲಿ ಏನು ಜನ ಬಂದಿದ್ರು, ಸಾವಿರಾರು ಜನ, ಮಂಡ್ಯದ ಜನ, ಅಂಬರೀಷ್ ಅವರ ಅಭಿಮಾನಿಗಳು, ಸುಮಲತಾ ಅವರ ಬೆಂಬಲಿಗರು, ಅಭಿಮಾನಿಗಳೆಲ್ಲರೂ ಕೂಡ ಅವರ ನಿರೀಕ್ಷೆಗೆ ಏನಿತ್ತು ಅದೇ ಥರ ಇತ್ತು. ಅಂದರೆ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ 2019ರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ವಾತಾವರಣ ಈಗಲೂ ಕೂಡ ಇದೆ. ನಾವು ನಿಮಗೆ ಮತ ಹಾಕಿ ಗೆಲ್ಲಿಸ್ತೇವೆ, ಈಗಲೂ ಕೂಡ ಸ್ವಾಭಿಮಾನಿ ಹೋರಾಟ ಮಾಡೋಣ, ನೀವು ಪಕ್ಷೇತರವಾಗಿ ಗೆಲ್ಲಲೇಬೇಕು, ನಿಮಗೆ ಟಿಕೆಟ್ ಕೊಡದೇನೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದು ಆಗ್ರಹಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ತಕ್ಕ ಆದ ರೀತಿಯಲ್ಲಿ ಅವರು ಕೂಡ ಸ್ಪಂದಿಸ್ತಾ ಇದ್ರು. ಮಂಡ್ಯ ಬಿಟ್ಟು ಹೋಗೋದಿಲ್ಲ, ಮಂಡ್ಯದ ಹಿತಕ್ಕಾಗಿ, ಮಂಡ್ಯದ ಜನತೆ ಹಿತಕ್ಕಾಗಿಯೇ ನನ್ನ ತೀರ್ಮಾನ ಇರುತ್ತೆ, ಏನೇ ತೀರ್ಮಾನ ಇದ್ರೂ ಕೂಡ ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲೇ ಸಭೆ ಮಾಡಿ ಅಲ್ಲೇ ತೀರ್ಮಾನ ಪ್ರಕಟ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಈಗ ಅವರ ಬೆಂಬಲಿಗರ, ಅಭಿಮಾನಿಗಳ ವಿಶ್ವಾಸ ಏನಂದ್ರೆ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಆದರೆ ಪರಿಸ್ಥಿತಿ ಅವ್ರಿಗೆ ಪೂರಕವಾಗಿ ಇಲ್ಲ ಅನ್ನುವಂಥದ್ದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮೊನ್ನೆ ವಿಜೇಂದ್ರ ಅವರು ಕೂಡ ಬಂದು ಭೇಟಿ ಮಾಡಿ ಪಕ್ಷ ಸೇರಿ ಉತ್ತಮ ಭವಿಷ್ಯ ಇದೆ ಅನ್ನುವಂಥ ಒಂದು ಆಫರ್ ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ಒಳಗೆ ಚರ್ಚೆ ಆಗ್ತಿರುವಂಥದ್ದು, ಅವರಿಗೆ ರಾಜ್ಯಸಭೆ ಸ್ಥಾನ ಕೂಡ ಕೊಡ್ತಾರೆ ಅನ್ನುವಂಥದ್ದು. ಆದರೆ ನಿನ್ನೆ ಅವರು ಭಾಷಣ ಮಾಡಿದ ರೀತಿಯಲ್ಲಿ ನನಗಾಗಲಿ ಅಥವಾ ನನ್ನ ಮಗನಿಗಾಗಲಿ ರಾಜಕೀಯ ಅವಕಾಶ ಸಿಗುತ್ತೆ ಅಂತ ನಾನು ಹೋಗೋದಿಲ್ಲ, ಏನೇ ಇದ್ರೂ ಕೂಡ ಮಂಡ್ಯಕ್ಕಾಗಿಯೇ, ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಅವರ ಆಪ್ತರ ಜೊತೆ ಇವತ್ತು ನಾಳೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಸುಮಲತಾ ಅವರು ಬರ್ತಾರೆ. ಆ ತೀರ್ಮಾನ ಏನು ಅನ್ನುವಂಥದ್ದನ್ನು ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲೇ ಪ್ರಕಟ ಮಾಡ್ತಾರೆ. ಈ ಮಧ್ಯೆ ಕುಮಾರಸ್ವಾಮಿ ಅವರಿಗೆ ನಿನ್ನೆ ಸುಮಲತಾ ಅವರ ಏನು ಭಾಷಣ ಇತ್ತು, ಅವ್ರು ಮಾತಾಡಿದ ರೀತಿ ಇತ್ತು, ಒಂದು ರೀತಿಯಲ್ಲಿ ಆತಂಕಕ್ಕೆ ದೂಡಿರುವಂಥದ್ದು. ಆ ಹಿನ್ನೆಲೆಯಲ್ಲೇ, ಆ ಬೆನ್ನಲ್ಲೇ ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಸುಮಲತಾ ಅವರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿ ಬೆಂಬಲ ಕೋರುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಮಂಡ್ಯದಲ್ಲಿದ್ದಾರೆ, ಮಂಡ್ಯದಿಂದ ವಾಪಸ್ ಬಂದು JP ನಗರ ನಿವಾಸಕ್ಕೆ ಅವರು ಭೇಟಿ ಕೊಡ್ತಾರೆ. ಅಂದರೆ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಅವ್ರನ್ನ ಬೆಂಬಲ ತಗೋಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು BJP JDS ನಾಯಕರು ಮಾಡ್ತಾ ಇದ್ದಾರೆ. BJP JDS ನಾಯಕರ ಈ ಕಸರತ್ತಿಗೆ ಮಣಿತರ ಸುಮಲತಾ ಅವರು ಅಥವಾ ಪಕ್ಷೇತರ ಸ್ಪರ್ಧೆ ಮಾಡುವಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಮಂಡ್ಯದಲ್ಲಿ ಸಸ್ಪೆನ್ಸ್ ರಿವೀಲ್ ಮಾಡ್ತಾರೆ. ಏಪ್ರಿಲ್ 3ನೇ ತಾರೀಕು ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಸಭೆ, ಅದು ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಮಸೂದ್ ತಮ್ಮ ಡೀಟೇಲ್ಸ್ಗೆ.